ಅದು ಒಂದು ಪ್ರತ್ಯೇಕವಾದ ವಿಚಾರ. ಯಾಕಂದ್ರೆ ಬಹುತೇಕವಾಗಿ ಸರ್ಕಾರ ಮಾಡಿದಂಥ ಮುಗಿದೋಗಿದೆ. ಮತೀಯ ವಿಚಾರಗಳಿರುತ್ತೆ, ನೆಲ ಜಲ ಭಾಷೆ ವಿಚಾರಗಳು, ವಿಶೇಷವಾಗಿ ಏನಂತಾರೆ ಎಮೋಷ್ನಲ್ ಇಶ್ಯೂಸ್ ಇರುತ್ತೆ. ಅದಕ್ಕೆ ಇವ್ರದ್ದು ಈ ಒಳ್ಳೆಯ ಉತ್ತಮ ಸಮಾಜ ಇವೆಲ್ಲ ಮಾಡಬೇಕು ಅಂತಿರುವಂಥವ್ರಿಗೆ ಇದು ನನಗೆ ಅದು ಸೂಕ್ತ ಅನ್ನಿಸ್ತಿಲ್ಲ. ಅವ್ರ ಪ್ಲಾಟ್ಫಾರ್ಮ್ ಆಗಲಿ, ನೀವು ಪಕ್ಷದ ವಿಚಾರಗಳನ್ನ ಜನಕ್ಕೆ ತಗೊಂಡು ಹೋಗ್ಬೇಕಲ್ವಾ. ಇವತ್ತಿಗೂ ದೇಶದ ಪ್ರಧಾನಿ ಯಾರು ಅಂತ ಗೊತ್ತಿಲ್ಲದಿರುವಂಥ 20-30-40% ಜನ ನಮ್ಮ ದೇಶದಲ್ಲಿದ್ದಾರೆ. ಹಾಗಾಗಿ ನೀವು ಜನರಿಗೆ ಅವರೆಲ್ಲ ಮತದಾರರು, ಅವ್ರಿಗೇನು ತಿಳಿಸ್ತೀರಾ? ಇವೆಲ್ಲ ನಮ್ಗೆ ಅವ್ರಿಗಿದ್ದಂತಹ ಭಿನ್ನಾಭಿಪ್ರಾಯಗಳು. ಆದ್ರೆ ಪರಿಸ್ಥಿತಿ ಇವತ್ತಿಗೂ ಹಾಗೆ ಇದೆ. ಸೊ ಮತ್ತೆ ಈಗ ನಾವು ಸ್ವಲ್ಪ ಮೊದಲೇನೆ ಈಗ ವಿಶೇಷವಾಗಿ ನಿಮ್ಗೆ ಗೊತ್ತಿರಲಿ, ಅಂದ್ರೆ ವಿಶೇಷವಾಗಿ ಅಂತಲ್ಲ, 3 ತಿಂಗಳ ಹಿಂದೆನೆ ಈ ತಮಿಳುನಾಡು ಎಲೆಕ್ಷನ್ ಆಗೋದಕ್ಕೆ 2 ತಿಂಗಳು ಮೊದಲೇನೆ ಇವೆಲ್ಲ ನಾವು ಚರ್ಚೆ ಮಾಡ್ತಿದ್ದಾಗ ಮನಸ್ಸಿದೆಯೋ ಪಕ್ಷ ನಾವು ಒಂದು ಸೀಟ್ ಅಲಯನ್ಸ್ ಮಾಡಿಕೊಂಡು ಒಂದು ಯೂನಿಟ್ ಆಗಿ ಹೋಗಬಹುದಾ ಅನ್ನುವಂಥ ಉದ್ದೇಶ ಅಷ್ಟೇ. ಅವರೆಲ್ಲ ಇನ್ನೂ 10 ಜನ ರಾಜಕೀಯಕ್ಕೆ ಬಂದ್ರು ನಮ್ಮ ಆ ಥರದ್ದಿರುವಂಥವ್ರಿಗೆ ನಾವು ಸ್ವಾಗತ ಕೋರ್ತೀವಿ ಇನ್ನು ಅಭಿನಂದನೆಗಳನ್ನ ಹೇಳ್ತೀವಿ ಮತ್ತೆ ಶುಭಾಶಯಗಳನ್ನು ಹೇಳ್ತೀವಿ. ಅದು ಒಂದು ಪ್ರತ್ಯೇಕವಾದ ವಿಚಾರ. ಯಾಕಂದ್ರೆ ಬಹುತೇಕವಾಗಿ ಸರ್ಕಾರ ಮಾಡಿದಂಥ ಮುಗಿದೋಗಿದೆ. ಮತೀಯ ವಿಚಾರಗಳಿರುತ್ತೆ, ನೆಲ ಜಲ ಭಾಷೆ ವಿಚಾರಗಳು, ವಿಶೇಷವಾಗಿ ಏನಂತಾರೆ ಎಮೋಷ್ನಲ್ ಇಶ್ಯೂಸ್ ಇರುತ್ತೆ. ಅದಕ್ಕೆ ಇವ್ರದ್ದು ಈ ಒಳ್ಳೆಯ ಉತ್ತಮ ಸಮಾಜ ಇವೆಲ್ಲ ಮಾಡಬೇಕು ಅಂತಿರುವಂಥವ್ರಿಗೆ ಇದು ನನಗೆ ಅದು ಸೂಕ್ತ ಅನ್ನಿಸ್ತಿಲ್ಲ. ಅವ್ರ ಪ್ಲಾಟ್ಫಾರ್ಮ್ ಆಗಲಿ, ನೀವು ಪಕ್ಷದ ವಿಚಾರಗಳನ್ನ ಜನಕ್ಕೆ ತಗೊಂಡು ಹೋಗ್ಬೇಕಲ್ವಾ. ಇವತ್ತಿಗೂ ದೇಶದ ಪ್ರಧಾನಿ ಯಾರು ಅಂತ ಗೊತ್ತಿಲ್ಲದಿರುವಂಥ 20-30-40% ಜನ ನಮ್ಮ ದೇಶದಲ್ಲಿದ್ದಾರೆ. ಹಾಗಾಗಿ ನೀವು ಜನರಿಗೆ ಅವರೆಲ್ಲ ಮತದಾರರು, ಅವ್ರಿಗೇನು ತಿಳಿಸ್ತೀರಾ? ಇವೆಲ್ಲ ನಮ್ಗೆ ಅವ್ರಿಗಿದ್ದಂತಹ ಭಿನ್ನಾಭಿಪ್ರಾಯಗಳು. ಆದ್ರೆ ಪರಿಸ್ಥಿತಿ ಇವತ್ತಿಗೂ ಹಾಗೆ ಇದೆ. ಸೊ ಮತ್ತೆ ಈಗ ನಾವು ಸ್ವಲ್ಪ ಮೊದಲೇನೆ ಈಗ ವಿಶೇಷವಾಗಿ ನಿಮ್ಗೆ ಗೊತ್ತಿರಲಿ, ಅಂದ್ರೆ ವಿಶೇಷವಾಗಿ ಅಂತಲ್ಲ, 3 ತಿಂಗಳ ಹಿಂದೆನೆ ಈ ತಮಿಳುನಾಡು ಎಲೆಕ್ಷನ್ ಆಗೋದಕ್ಕೆ 2 ತಿಂಗಳು ಮೊದಲೇನೆ ಇವೆಲ್ಲ ನಾವು ಚರ್ಚೆ ಮಾಡ್ತಿದ್ದಾಗ ಮನಸ್ಸಿದೆಯೋ ಪಕ್ಷ ನಾವು ಒಂದು ಸೀಟ್ ಅಲಯನ್ಸ್ ಮಾಡಿಕೊಂಡು ಒಂದು ಯೂನಿಟ್ ಆಗಿ ಹೋಗಬಹುದಾ ಅನ್ನುವಂಥ ಉದ್ದೇಶ ಅಷ್ಟೇ. ಅವರೆಲ್ಲ ಇನ್ನೂ 10 ಜನ ರಾಜಕೀಯಕ್ಕೆ ಬಂದ್ರು ನಮ್ಮ ಆ ಥರದ್ದಿರುವಂಥವ್ರಿಗೆ ನಾವು ಸ್ವಾಗತ ಕೋರ್ತೀವಿ ಇನ್ನು ಅಭಿನಂದನೆಗಳನ್ನ ಹೇಳ್ತೀವಿ ಮತ್ತೆ ಶುಭಾಶಯಗಳನ್ನು ಹೇಳ್ತೀವಿ.